ಇದು ಸಂಜೆ ಒಂದು 10 ಗಂಟೆಗೆ 9 ಗಂಟೆಗೆ ಬಂದು ಅವರು ಒಂದು 2 ಸಾರಿ 4 ಸಾರಿ ಹೊಡೆದು ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅನ್ಕೊಂತೀವಿ. ಸೊ ನಾನಿವತ್ತು ನೀವೆಲ್ಲ ತಮ್ನೇಲಲ್ಲಿ ನೋಡಿರೋ ಹಾಗೆ ಅರಣ್ಯ ದಿಟ್ಟವಾದ ಕಾಡಲ್ಲಿದ್ದೀನಿ. ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿದ್ದೀನಿ. ಸೊ ಬನ್ನಿ, ಇಲ್ಲಿ ಕಾಡಿನ ಲೈಫ್ ಹೇಗಿರುತ್ತೆ ಆ್ಯಂಡ್ ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ತಾರೆ ಪ್ರತಿಯೊಂದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ನಮ್ಮ ಚಿಕ್ಕಪ್ಪ ಅವರು ಜಗಣ್ಣ ಅಂತ. ನಮಸ್ತೆ ಚಿಕ್ಕಪ್ಪ, ಚೆನ್ನಾಗಿದ್ದೀರಾ? ಆರಾಮ. ಹಾಂ ಚಿಕ್ಕಪ್ಪ, ನಮ್ಮ ಆಡಿಯನ್ಸು ಯಾವ ಕಾಡಿನ ಜಗತ್ತಲ್ಲಿ ಸಾಕಷ್ಟು ಜನ ಜೀವನ ಮಾಡ್ತಾರೆ. ಸೊ ಅವ್ರಿಗೆ ಸಾಕಷ್ಟು ಮಾಹಿತಿ ಇರಲ್ಲ. ಹಾಗಾಗಿ ನೀವು ಇದರಲ್ಲಿ ಕಾಡಲ್ಲಿ ಇರೋದ್ರಿಂದ ನಿಮಗೊಂದಷ್ಟು ಪ್ರಶ್ನೆ ಕೇಳ್ತೀನಿ. ಸೊ ನೀವು ಎಷ್ಟು ವರ್ಷದಿಂದ ಕಾಡಲ್ಲಿ ವಾಸ ಮಾಡ್ತಾ ಇದ್ದೀರಾ? ಹೆಚ್ಚು ಕಡಿಮೆ ಒಂದು ನಮ್ಮ ಅಜ್ಜ ಅಜ್ಜಿ ನಮ್ಮ ಅಜ್ಜನಿಂದ ತಂದೆಯಿಂದ ನಮ್ಮ ವಯಸ್ಸು ಮುಗಿತಾ ಬರ್ತದೆ. ಹೆಚ್ಚು ಕಮ್ಮಿ ಒಂದು 40-50 ವರ್ಷದಿಂದ ಈ ಕಾಡಲ್ಲಿ. 40 ಒಂದು ನಮ್ಮ ಅಜ್ಜಿಗೆ ಒಂದು 80 ವರ್ಷ, ನಮ್ಮ ಅಪ್ಪ ಒಂದು 90 ವರ್ಷ, ಈಗ ನಮಗೆ ಒಂದು 50 ಮೇಲೆ ಬಿಡ್ತೇವೆ. ಸೊ ಒಂದು 200-250 ವರ್ಷದಿಂದ ಈ ಕಾಡಲ್ಲಿ ಇದ್ದೀರಾ? ಕಾಡಲ್ಲಿ. ಓಕೆ. ಈ ಊರು ಮಾಣಿಕೇರಿ, ಇದು ಯಾವ ಡಿಸ್ಟಿಕ್ ಸೇರ್ಪಡುತ್ತೆ? ಇದು ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾಡಲ್ಲಿ ನಿಮಗೆ ತುಂಬ ಡಿಫಿಕಲ್ಟ್ ಕಷ್ಟವಾಗಿ ಅನಿಸಿದ್ದು ಯಾವ ಕೆಲಸ? ನಿಮ್ಮ ದಿನನಿತ್ಯ ಜೀವನದಲ್ಲಿ ಆಗಿರ್ಬೋದು, ಬೇರೆ ಆಗಿರ್ಬೋದು, ಹಂಗೇನು ಯಾವ್ದು ಅನಿಸುತ್ತೆ ಚಿಕ್ಕಪ್ಪ ನಿಮಗೆ? ಲೈಕ್ ಸರ್ಕಾರದಿಂದ ವ್ಯವಸ್ಥೆ ಇಲ್ದಿರೋದಾಗಿರ್ಬೋದು. ಸರ್ಕಾರದಿಂದ ವ್ಯವಸ್ಥೆ ಅಂದರೆ ಇಲ್ಲಿಗೆ ಕಾಡೊಳಗೆ ರೋಡ್ ಇರಲ್ಲ. ರೋಡ್ ಇಲ್ಲ, ಪಾಯಿಂಟ್ 1. ಓಕೆ. ಕರೆಂಟಿನ ವ್ಯವಸ್ಥೆ ಇರಲ್ಲ. ಹಾಂ. ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ. ಓಕೆ. ಆಮೇಲೆ ಈ ಸಂತೆಗೆ ಹೋಗ್ಬೇಕು, ಪ್ಯಾಟಿಗೆ ಹೋಗ್ಬೇಕು ಅಂದರೆ ಸಿಟಿಗೆ ಹೋಗ್ಬೇಕು. ದೂರ ನಡ್ಕೊಂಡು ಬರ್ಬೇಕು. ಆಸ್ಪತ್ರೆ ಪ್ರತಿಯೊಂದು ಅಲ್ಲೇ ಇರೋದು. ಆಸ್ಪತ್ರೆ ಎಲ್ಲ ಅಲ್ಲೇ ಇರೋದು. ಒಂದು ಮಾತ್ರ ತರ್ಬೇಕು ಅಂದರೂ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅದು ಅಣ್ಣ? ಒಂದು 2.5-3 ಕಿಲೋಮೀಟ್ರ್ ಲಾಸ್ಟ್. 2.5-3 ಕಿಲೋಮೀಟ್ರ್. ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಭೇಟಿಗೆ ಹೋಗ್ಬೇಕು. ಓಕೆ. ಒಂದು 7-8-9 ಕಿಲೋಮೀಟ್ರ್ ಹಾಕತ್ತೆ. ಬಸ್ಸಲ್ಲಿ ಹೋಗ್ಬೇಕು. ಇಲ್ಲಿಂದ ನಡ್ಕೊಂಡು ಬಸ್ ಹೋಗ್ಬೇಕು. ಅಲ್ಲಿ ಹೋಗಿ ತೋರ್ಸ್ಕೊಂಡು ಬರ್ಬೇಕು. ಲೇಟ್ ಆಯ್ತು ಅಂದರೆ ಕಾಡು ಒಳಗೆ ಬರೋಕ್ಕೆ ಕತ್ಲಾಗಿರ್ತದೆ, ಭಯ ಶುರುವಾಗ್ತದೆ. ಆ ಪ್ರಾಣಿ ಏನು ಸ್ವಪ್ನಾಗ ದಾರಿ ಒಳಗೆ ಯಾವ ಪ್ರಾಣಿ ಬರ್ತಾವೋ, ಏನು ಹುಲಿ ಬರ್ತದೋ, ಆನೆ ಬರ್ತಾವೋ, ಸಿಂಹ ಬರ್ತಾವೋ, ಆಮೇಲೆ ಹಾವು ಹುಳ ಬರ್ತಾವೋ, ಬೆಳಕು ಬೇರೆ ಬರೋಕ್ಕೆ ಭಯ ಆಗುತ್ತೆ. ಈ ಥರ ಬಂದಿದ್ದು ಉಂಟಾ ನಿಮ್ಗೆ ಯಾವಾಗಾದ್ರೂ? ಬಂದಿತ್ತು. ಯಾವ್ಯಾವ ಥರ ಪ್ರಾಣಿ ನೋಡಿದ್ದೀರಾ? ಬರ್ಬೇಕಾದ ದಾರಿನಲ್ಲಿ ಹುಲಿನೂ ದಾಟಿ ಹೋಗಿರ್ತವೆ. ಆಮೇಲೆ ಆನೆನೂ ಎದುರು ಬಂದಿರ್ತಾವೆ. ಓಕೆ. ಅವಾಗ ಅದನ್ನು ತಪ್ಪಿಸ್ಕೋಬೇಕಾದ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಮರ ಗಿಡನದು ಹುಡುಕಿ ಹತ್ಬೇಕಂತ. ಅದಕ್ಕೆ ಕಾಣಲಿಲ್ಲ ಎಲ್ಲರೂ ಅಡಿಕೆಬೇಕಂತ. ಆ ದಾರ್ಯಾಗ ಹಚ್ಚಿ ಹೋಗಕ್ಕೆ ಕಣ್ಣಿಗೆ ಕಾಣಲಿಲ್ಲ, ಅಡಿಕೆಬೇಕು, ಇಲ್ಲ ಮರ ಹತ್ಬೇಕು. ಓಕೆ. ಅದೇ ನಾವು ಗಂಡು ಮಕ್ಕಳಿದ್ರೂ ಈ ಮರನಾರು ಹತ್ಬೋದು, ಎಲ್ಲರೂ ಒಂದು ಮರ ಸಂಧ್ಯಾಗಾರ ಹೋಗಿ ಅಡಿಕೆಬೋದು. ಹೆಣ್ಮಕ್ಳಿದ್ರೆ ಭಾರಿ ಕಷ್ಟ. ಗಂಡು ಮಕ್ಕಳಾರು ಮರ ಹತ್ಬೋದು, ಸೈಡಿಗಾರು ನಿಂತ್ಕೋಬೋದು, ಎಲ್ಲರೂ ಗೊತ್ತಿಲ್ಲ ಮುಟ್ಟಿ ಒಳಗಾರ ಮರ ಒಳಗೆ. ಈಗ ಹೆಣ್ಮಕ್ಳಿಗೆ ಮರ ಹತ್ತಕ್ಕಾಗಲ್ಲ, ಎತ್ಲ ಓಡೋಕ್ಕೂ ಆಗಲ್ಲ. ಗಂಡು ಮಕ್ಕಳಾದ್ರೆ ಮುಟ್ಟಿ ಒಳಗೆ ಎಲ್ಲರೂ ಹೋಗಂತಾರೆ. ಇನ್ನೊಂದು ದಾರಿಗೆ ಸೇರಿ ಆ ದಾರ್ಯಾಗೋ ಇನ್ನೊಂದು ದಾರ್ಯಾಗ ಅತ್ಲಾಗೆ ಈ ತಪ್ಪಿಸಿ ಕಾಡು ಒಳಗೆ ಮನೆಗೆ ಬಂದು ಸೇರ್ಬೋದು. ಹೆಣ್ಮಕ್ಳಿಗೆ ಅಂದರೆ ಅವ್ರು ಕರ್ಕೊಂಡು ಬರೋಕ್ಕಾಗಲ್ಲ. ಏನಿದ್ರು ಬೇಗ ಹೋಗ್ಬೇಕು, ಬೇಗ ಕೆಲಸ ಮುಗಿಸ್ಕೋಬೇಕು, ಬೆಳಕಿದ್ದಂಗೆ ಮನೆಗೆ ಬರ್ಬೇಕು ಹೆಣ್ಮಕ್ಳು. ಕರೆಕ್ಟ್. ಈ ಪ್ರಾಣಿಗಳಲ್ಲಿ ತುಂಬ ಡೇಂಜರ್ ಪ್ರಾಣಿ ಯಾವುದು ಚಿಕ್ಕಪ್ಪ? ಯಾಕಂದರೆ ಎಲ್ಲ ಕೇರ್ಲೆಸ್ ಆಗಿ ತಗೊತಾರೆ. ನಿಮಗೆ ಗೊತ್ತಿರಾಗ ನಿಮ್ಮ ಅನುಭವ ಪ್ರಕಾರ ತುಂಬ ಭಾರಿ ಡೇಂಜರ್ ಅನಿಮಲ್ ಯಾವುದು? ಇದು ಹುಲಿ. ಮತ್ತು ಹುಲಿ, ಕರಡಿ, ಆನೆ ತಕ್ಷಣ ಭಾರಿ ಕಷ್ಟ. ಈ ದಾರಿ ಒಳಗೆ ಹಾವು ಬರ್ತಾವೆ ಕಪ್ಪನಾಗೆ ಬರೋತ್ತಿಗೆ. ಹೌದು. ಅವು ಈ ಬ್ಯಾಸಿಗೆ ದಿವಸ ಏನು ಮಾಡ್ತವೆ, ಈ ಒಣ ಧೂಳನ್ನೇ ಕಸಾಗಿ ರೋಡಿಗೆ ಬಂದು ಅಳ್ತಾ ಇರ್ತದೆ. ಬೆಳಕಿರಲ್ಲ, ಕತ್ಲಾಗಿದ್ದು ಕಾಲಿಟ್ಕೊಂತ ಬರ್ತಾ ಇರ್ತೀವ, ಅದು ಮೆಚ್ಚಿ ಬಿಡ್ತೀವಿ ನಾವು. ಅದು ಭಯ ಆಗ್ತದೆ. ಆಮೇಲೆ ಅದರಿಂದ ಏನು ಹುಡುಗ ಈಚಿಂದ ಏನು ಹುಡುಗ ಬರ್ತದೆ ಒಂದು ಭಯ. ಆಮೇಲೆ ಈ ದವ್ವ ಪಿಶಾಚಿ ಅಂತ ಅದು ಒಂದು ಭಯ ಆಗ್ತದೆ.
ಎಲ್ಲಿ ಗೊತ್ತತ್ತು ಏನು ಅಂತ ಒಬ್ಬೊಬ್ರು ಇದ್ದಾಗ ಇದ್ದ ಒಂಚೂರು ಧೈರ್ಯ ಇರ್ತದೆ, ಮಾತಾಡ್ತಾ ನೋಡ್ಕೊಂತ ಬಂದ್ಬಿಡ್ಬೋದು. ಹಾಗೆ ಈ ಪ್ರಾಣಿಗಳು ನಿಮ್ಮ ಬೆಳೆನ ನಾಶ ಮಾಡಿರೋದು ಉಂಟಾ? ಆ ಬೆಳೆನ ನೀವು ಉಳಿಸ್ಕೊಳಕ್ಕೆ ಏನೇನು ಥರ ನೀವು ಕಾಪಾಡ್ಕೊತೀರಾ? ಅದನ್ನೇನಪ್ಪ ಅಂದರೆ ನಾವು ಈ ಬೆಳೆ ತಿನ್ನಕ್ಕೆ ಆನೇನೋ ಬರ್ತಾವೆ, ಈ ಸಾರ್ಗ ತಿಂತಾವೆ, ಈ ದನ ಕರ ಸಾಕಿರ್ತೀವಿ ಅವು ಹೊರಬಿಡ್ತೀವಿ ಹಗ್ಲೊತ್ತು, ಆವಾಗ ಗಿಡದೊಳಗೆ ಮೆಂತು ಬರಕ್ಕೆ ಹೋದಾಗ ಹುಲಿ ಹಿಡ್ಕ ತಿಂತಾವೆ. ಅವೇನು ಮಾಡ್ತೀವಿ ನಾವು, ಹುಲಿ ಬಾಯಿಗೆ ಹೋದು ಅಂತೀವಿ, ನಮ್ಮ ಕೊಡ್ಕಿಗೆ ಏನು ಬಂದ್ರೆ ನಮ್ಮವೇ ಅಂತ ಸಾಕಿರ್ತೀವಿ. ಹುಲ್ಲು ಹಾಕೋದು ಕೊಟ್ಟೋದು. ಆ ಸರ್ಕಾರದಿಂದ ಹೋಗಿರೋ ನಾಶಕ್ಕೆ ಏನು ಪರಿಹಾರಕ್ಕೆ ಕೇಳಕ್ಕೆ ಹೋದ್ರು ಹುಲಿ ಇರುತ್ತೆ ದನನ ಅಂತ ಹೇಳಿ ಅವ್ರು ಕರ್ಕೊಬಂದು ಮಾಗಿಲ್ ಮಾಡಿಸಿ ಗಾಡು ಪಾಸ್ಟಿಗೆಲ್ಲ ತೋರಿಸ್ಬಿಟ್ಟು ಮಾಗಿಲ್ ಮಾಡಿಸಿ ಒಂದು 2,000-3,000 ಕೊಡ್ತಾರೆ ಅಷ್ಟೇ. ಅಷ್ಟುವಾಗ ಏನು ಮಾಡ್ತಾರಪ್ಪ ಅಂದರೆ ನಾವು ಅದು ಕೊಟ್ರಿ ಆ ರೆಕಾರ್ಡ್ ಈ ರೆಕಾರ್ಡ್ ಮಾಡಿಕೊಟ್ಟಿರ್ತಾರೆ, ಅಲ್ಲಿ 2,000-3,000 ಖರ್ಚೇ ಆಗಿರ್ತದೆ ಅದು ಮಾಡಿಕೊಡೋದು. ಅವ್ರ ಕೈಲಿ ಏನಾದ್ರು ಒಂಚೂರು ಕೊಡ್ಬೇಕಾಗತ್ತೆ, ನನಗೆ ಸರ್ ನಾಲ್ಕು ಬರೀರಿ ಅಂತ ಬರೀ ಸರ್. ಆ ಸರ್ಕಾರದಿಂದ ಯಾವಾಗ ಬರ್ಸೋಕ್ಕೋ ಹೋಗೋಕ್ಕೋ ಕೊಡೋದಂತೂ ಇಲ್ಲ. ಅದು ತೋರ್ಸೋಕ್ಕೂ ಹೋಗಲ್ಲ. ಈಗ ಎಲ್ಲ ಹೋದ್ಬಿಡೋ ಸಿಕ್ಕೋದಿಲ್ಲ, ಯಾಕೆ ಹೋಗ್ಬಿಡ್ತಾವೆ ಕಾಡೊಳಗೆ. ನಾವೇ ಹುಡ್ಕೊಂತ ಹೋದ್ರೆ ಸಿಕ್ಕಲ್ಲ, ಕಾಡೊಳಗೆ ಹಾಕೊಂಡು ಹೋಗ್ಬಿಡ್ತಾವೆ ನಾನೆಲ್ಲ. ಆಮೇಲೆ ಅದನ್ನ ಹುಡ್ಕೊಂತ ಹೋದ್ರೆ ಬೇರೆ ಪ್ರಾಣಿಗಳು ನಮಗೆ ಅಟ್ಯಾಕ್ ಮಾಡ್ತಾವೆ ಅಂತ ನಮಗೆ ಅದೊಂದು ಭಯ ಇರ್ತದೆ, ಹೋಗಲ್ಲ. ಈ ಗದ್ದೆ ಗಣಕ್ಕೆಲ್ಲ ಬರ್ತಾವೆ ತಿನ್ನೋಕ್ಕೆ, ಈ ಬ್ಯಾಟ್ರಿ ಬಿಡೋದು ಹಿಂಗೆ ಮನೆ ಬಾಗಿಲಿಗೆ ಸ್ವಲ್ಪ ಮುಂದೆ ತಗೋ ಗದ್ದೆ ಹೋಗಿ ಬ್ಯಾಟ್ರಿ ಬಿಡೋದು, ಹೋಗೋದು, ಆಮೇಲೆ ಒಂದು 2 ಗರ್ನಾಲ್ ಹುಚ್ಚು ಹಾಕೋದು, ಹೀಗೆ ಮಾಡೋದು. ಪ್ರತಿಯೊಂದು ಚಾಲೆಂಜಿಂಗಿನ ಅಲ್ಲೇ ಮತ್ತೆ ಗುಡ್ಲು ಹಾಕ್ಯಂಡು ಬೀಕಿ ಹಾಕ್ಯಂಡು ಅಲ್ಲೇ ಕಾಯೋದು ಮಕ್ಕಳು. ಅವೇನಾದ್ರು ಸೌಂಡ್ ಮಾಡಿದ್ದು ಬಂದು ನೋಡ್ಕೊಂಡು ಗರ್ನ ಹೊಡೆಯೋದು, ಬ್ಯಾಟ್ರಿ ಬಿಡೋದು, ಕೂಗೋದು, ಸ್ವಲ್ಪ ಗಲಾಟೆ ಮಾಡೋದು, ಡಬ್ಬ ಗಿಬ್ಬ ಬಾರಿಸೋದು. ಸ್ವಲ್ಪ ಗಲಾಟೆ ಮಾಡಿದ್ರೆ ಅದ್ರ ಮುಂದೆ ಹೋಗ್ತಾವೆ. ಇಲ್ಲಿ ನಿಮ್ಮ ಊರಲ್ಲಿ ಯಾರನ್ನಾರು ಸಾಯಿಸಿರೋದುಂಟಾ? ಉದಾಹರಣೆ ಏನಾರು ಇದಾ? ಇಲ್ಲಿ ನಮ್ಮ ಇರೋ ಜಾಗದಲ್ಲಿ ಇಲ್ಲಿ ಯಾರಿಗೂ ಏನೂ ಸಾಯಿಸಿಲ್ಲ, ತೊಂದರೆ ಕೊಟ್ಟಿಲ್ಲ, ಪ್ರಾಣಿ ತೊಂದರೆ ಕೊಟ್ಟಿಲ್ಲ. ಏನಪ್ಪ ಅಂದ್ರೆ ನಾವು ಅಂತ ಅವಕ್ಕೂ ಏನು ತೊಂದರೆ ಕೊಡೋಕ್ಕೆ ಹೋಗಲ್ಲ, ಅವು ಪಾಪ ನಮಗೇನು ತೊಂದರೆ ಕೊಟ್ಟಿಲ್ಲ. ಅವ್ರ ಪಾಡಿಗೆ ಅವಾಗ್ಲಂಗೆ ಇಟ್ಟು ಹೋಗ್ತಾವೆ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ಕೊಂಡು. ಏನೋ ತಿಂದು ಹೋಗಿರ್ತಾವೆ, ಒಂದು ಏನೋ ಅಕಸ್ಮಾತ್ ತಿಂತಾವೆ. ಆನೆ ಬಂತು, ಒಂದಿಷ್ಟು ಅಡಿಕೆ ಗಿಡ ತಿಂತು, ಏನೋ ಬಾಳೆ ತಿಂತು, ಕಬ್ಬು ಗಿಬ್ಬಿದ್ರೆ ಬರ್ತಾ ಇದ್ರೆ ಎಲ್ಲ ಸ್ವಲ್ಪ ತಿಂತಾರೆ. ಗಲಾಟೆ ಮಾಡಿ ಬೆನ್ನು ಹಚ್ತಾ ಹೋಗತ್ತ. ಮತ್ತು ಬೆಳಗ್ಗೆ ಮುಂಚೆ ಅವ್ರು ಬರ್ತಾರೆ ಹೇಳಿದಾಗ ಬಂದು ಅವರು ಒಂದು 4 ಗಂಟೆ ಅಂತಾರೆ. ಆಗಿತ್ತು ಸಂಜೆ ಒಂದು 10 ಗಂಟೆಗೆ 9 ಗಂಟೆಗೆ ಬಂದು ಅವರು ಒಂದು 2 4 ಹೊಡೆದು ಒಂದು ರೌಂಡ್ ಹಾಕಿ ಹೋಗ್ತಾರೆ ಅವರು. ನಿಮಗೆ ಕಾಡಿನ ಬಗ್ಗೆ ತುಂಬ ಹಿಡಿಸಿದ್ದೇನು? ಕಾಡು ಜೀವನದಲ್ಲಿ ನಿಮಗೆ ತುಂಬ ಹಿಡಿಸಿದ್ದು ಕೆಲವೊಂದು ವಿಷಯ ಏನು? ನಮಗೆ ಹಿಡಿಸಿರೋದು ಏನಪ್ಪ ಅಂದರೆ, ಇಲ್ಲಿ ನಮ್ಮ ಜಮೀನು ಇರೋದು, ಮನೆ ಇರೋದ್ರಿಂದ ಇಲ್ಲಿ ನಾವು ಜೀವನ ಇಲ್ಲೇ ನಾವು ಹೊಂದಿಕೆ ಬಿಟ್ಟಿವಿ. ಇಲ್ಲೇ ವಾತಾವರಣಕ್ಕೆ ಇಲ್ಲಿಗೆ ಹೊಂದ್ಕೊಬಿಟ್ಟಿವಿ. ಹಂಗಾಗಿ ಗಿಡದಾಗೆ ಸ್ವಲ್ಪ ಎಲ್ಲರ ಜೊತೆಗೂ ಸ್ವಲ್ಪ ಭಯ ಇಲ್ದಲ್ಲಿ ಧೈರ್ಯದಿಂದ ಹೊಂದ್ಕೊಂಡಿದ್ದೀರಾ, ಹೊಂದ್ಕೊಂಡು ಜೀವನ ಸಾಗಿಸ್ಬೇಕಾಗ್ತದೆ. ಮತ್ತು ನಮಗೆ ಇದು ಬಿಟ್ಟರೆ ಬೇರೆ ಗತಿ ಇಲ್ಲ. ಸಿಟಿಯರ್ದಾಗೆ ನಮಗೆ ಜಮೀನು ಇಲ್ಲ, ಮನೆ ಇಲ್ಲ, ಏನಿಲ್ಲ, ಖಂಡಿತ ಏನೇ ಇಲ್ಲ. ಯಾಕಂದರೆ ಅಷ್ಟೆಲ್ಲ ಜಮೀನು ಕೊಂಡಕ್ಕಾಗಲ್ಲ, ಸಿಟಿಯದ ಒಂದು ಸೈಟ್ ಕೊಂಡಕ್ಕಾಗಲ್ಲ. ಜೀವನ ಮಾಡೋದೇ ಕಷ್ಟ ಆಗಿರ್ತಾವ. ಖಂಡಿತ ಅಲ್ಲೆಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಕೊಳೋದು ಆಗಲ್ಲ, ಕಷ್ಟ ಇದೆ ಅಂತ ಇಷ್ಟೆಲ್ಲ ಆಗಿರುತ್ತೆ. ಇದನ್ನೇ ನೆಮ್ಕೊಂಡು ಇದನ್ನೇ ನಾವು ಕಾಪಾಡ್ಕೊಂಡು ಇದ್ರಾಗೆ ಬೆಳ್ಕೊಂಡು ಊಟನ ಮಾಡ್ಕೊಂಡು ಅಂತ ಜೀವನ ಸಾಗಿಸ್ತೀವಿ. ಯಾಕಂದರೆ ಮಕ್ಕಳು ಮರಿಗೆ ಏನಪ್ಪ ಅಂದರೆ ಬೆಳಗ್ಗೆ ಅವ್ರನ್ನ ಶಾಲೆಗೆ ಒಯ್ದು ಬಿಡ್ಬೇಕು, ಮತ್ತು ಆ ಟೈಮು ಕರ್ಕೊ ಹೋಗ್ಬೇಕು. ಮತ್ತು ಅವರು ಒಬ್ಬೊಬ್ಬರು ಸಣ್ಣ ಮಕ್ಕಳು ಗಿಡದ ಅಷ್ಟು ನಡ್ಕೊ ಹೋಗ್ಬೇಕು, ಕರ್ಕೊ ಹೋಗಿ ಬಿಡ್ಬೇಕು, ಮತ್ತು ಕರ್ಕೊ ಹೋಗ್ಬೇಕು. ಈ ಬೆಳಗ್ಗೆ ಕರ್ಕೊ ಹೋಗಿ ಬಿಡಕ್ಕೆ ಹೋದ ಒಂದೂವರೆ ಗಂಟೆ 2 ಗಂಟೆ ಟೈಮ್. ಮತ್ತು ಸಂಜೆ 4 ಗಂಟೆಗೆ ಹೋದರೆ 4 ಗಂಟೆ ಮೇಲೆ ಮೈನ ಕೆಲಸ ಇರಲ್ಲ, ಸುಮ್ಮನೆ ಕೆಲಸ ಹಾಳು. ಇದೇ ಉದ್ಯೋಗ ಆಗ್ತದೆ ನಮಗೆ. ಮತ್ತೇನೋ ಕೆಲಸ ಮಾಡೋಕ್ಕಾಗಲ್ಲ. ಈಗ ಒಂದು ದಿವಸ ಒಂದು 4 ಗಂಟೆ 3 ಗಂಟೆ ಕೆಲಸ ಮಾಡ್ತೀವಿ. ಈ ಹುಡುಗರು ಪರ್ಗದಿಂದ ಅವ್ರ ಮನೆಗೆ ಕರ್ಕೊಬಿಡೋದು, ಅಲ್ಲಿಗೆ ಅವ್ರದ್ದು ಒಂದು ಬದುಕಿಂದು ಸ್ವಲ್ಪ ಕಡಿಮೆ. ಆಮೇಲೆ ಬೆಳೆನೂ ನೀರು ಪಾರು ಇಲ್ಲದಕ್ಕೆ ಮಳೆ ಕಂಡು ಬೆಳೆ ಬರ್ತತ್ತ. ಹೌದು, ಬಂದರೂ ಬಂತು ಹೋಗ್ಬೋದು, ಮಳೆ ಹೋದ್ರೆ ಬೆಳೆ ಇಲ್ಲ. ಅದು ಮಳೆ ಹೆಚ್ಚಾಯ್ತು ಅಂದರೆ ಜೋಳ ಪಾಳ ಇರ್ತಾವಲ್ಲ, ಶೀತ ಇರೋ ಅವು ಹೋಗ್ತಾವೆ. ಶುಂಠಿ ಪಂಟಿ ಹಾಕಿರ್ತದೆ ಸ್ವಲ್ಪ, ಅದು ಮಳೆ ಹೆಚ್ಚಾಯ್ತು, ನೀರಿಲ್ಲದ್ರೆ ಒಣಗಿ ಹೋಗ್ತದೆ ನೆಲ, ನೀರು ಬೆಳೆ ಬರ್ತದೆ.
ಇಲ್ಲಿ ನಿಮಗೆ ಸರ್ಕಾರದಿಂದ ಏನಾದರೂ BPL ಕಾರ್ಡ್ ರೇಷನ್ ಅದು ಇದು ಸಿಗ್ತಾವ ಅದೆಲ್ಲ ಕೊಟ್ಟಾರೆ, ಸೌಲಭ್ಯ ಎಲ್ಲ? ಅದೆಲ್ಲ ಕೊಟ್ಟಾರೆ, ಅಕ್ಕಿ ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ. ಹ್ಮ್. ಸ್ವಲ್ಪ ರೋಡು ಮತ್ತೆ ಇನ್ನು ಬಸ್ ಆಗಿರ್ಬೋದು ಈ ತರ ವ್ಯವಸ್ಥೆ ಇಲ್ಲ? ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ಅದು ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಏನಪ್ಪ ಅಂದ್ರೆ ಸ್ವಲ್ಪ ಭಯದಿಂದಾನೇ ಬದುಕಬೇಕಾಗತ್ತೆ. ಖಂಡಿತ. ಈಗೇನಪ್ಪ ಅಂದ್ರೆ ನಾವು ಇಲ್ಲಿ ರೂಢಿ ಆಗಿರ್ತಕ್ಕಲ್ಲ, ಆ ಭಯ ಅನ್ನೋದು ಸ್ವಲ್ಪ ಕಡಿಮೆ. ಇಲ್ಲ, ನೀವು ಇಲ್ಲಿ ಹೊಂದ್ಕೊಂಡು ಖುಷಿಯಾಗಿದ್ದೀರಾ. ಏನಕ್ಕೆ ಈ ಪ್ರಶ್ನೆ ಕೇಳ್ತೀರಂದ್ರೆ ಚಿಕ್ಕಪ್ಪ, ಬೆಂಗಳೂರಲ್ಲಿ ಸಿಟಿದಲ್ಲಿ ಜನಗಳು ಪ್ರತಿಯೊಬ್ರು ದುಡ್ಡಿನಿಂದ ಓಡ್ತಾ ಇರ್ತಾರೆ, ಏನಾದ್ರೂ ಒಂದು ಸಾಧಿಸಕ್ಕೆ ಹೊರಡ್ತಾ ಇರ್ತಾರೆ. ಎಷ್ಟೇ ದುಡ್ಡಿದ್ರು ಸಂತೋಷವಾಗಿರಲ್ಲ ಅವರು. ನೀವು ಇಲ್ಲಿ ಇಷ್ಟೊಂದು ಚಾಲೆಂಜಸ್ ಕಾಂಪ್ಲಿಕೇಟೆಡ್ ಎಲ್ಲ ಫೇಸ್ ಮಾಡಿಕೊಂಡು ಖುಷಿಯಾಗಿರ್ತೀರಾ. ಸೊ ನೀವು ಅವ್ರಿಗೊಂದು ಅಡ್ವೈಸ್ ಹೇಳೋದಾದ್ರೆ, ಒಂದು ಮಾತು ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿಟಿಯದಾಗೆ ಅವ್ರ ದುಡ್ಮೇನೆ ಅವ್ರಿಗೆ ಸಿಟಿಯಾಗಿದ್ದವ್ರು ಅವ್ರ ದುಡ್ಡು ಅವ್ರು ಕಂಡ್ಕೊಂಡಿರ್ತಾರೆ, ಅವ್ರು ತಕ್ಕ ದುಡ್ಡು ಅವ್ರು ಮಾಡ್ತಾ ಇರ್ತಾರೆ, ಅವ್ರಿಗೆ ಒಳ್ಳೆ ದುಡಿಮೆ ಇರ್ತದೆ, ಅವ್ರ ಜೀವನಕ್ಕೆ ಸಾಕಾಗಿ. ಇಲ್ಲಿ ನಮ್ಮ ಜೀವನಕ್ಕೆ ಏನಪ್ಪ ಅಂದರೆ ನಾವು ಏನು ಬೆಳೀತೀವೋ ಆ ಬೆಳೆ ಒಳಗೆ ಈ ತೋಟ ಉಳಿಸ್ಕೊಂತೀವ, ಅದನ್ನೇ ಒಂದು ಸ್ವಲ್ಪ ಖರ್ಚು ಮಾಡ್ತಾ ಇದ್ದೀವಿ ಅಂತ ಹಿಂಗೆ ಜೀವನ ಸಾಕ್ಕೊಂಡು ಹೋಗ್ಬೇಕು. ಸಿಟಿಯದಾಗ ಅಂದರೆ ಮತ್ತು ನಾವೆಲ್ಲ ಹೋಗಿ ಸಿಟಿಯಾಗ ಬದುಕೋಕ್ಕಾಗಲ್ಲ, ಇಲ್ಲಲ್ಲ, ಖಂಡಿತ ಅಲ್ಲೆಲ್ಲ ಇಲ್ಲಲ್ಲ. ಇನ್ನೊಂದು ಮೇನ್ ಕ್ವಶನ್ ಏನಂದ್ರೆ, ಸುಮಾರು ಜನ ಅವರು ಹಳ್ಳಿಲಿ ಎಷ್ಟೋ ಜಮೀನು ಹಿಡ್ಕೊಂಡು, ತಂದೆ ತಾಯಿ ಜಮೀನು ಹಿಡ್ಕೊಂಡು ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ ದುಡಿಯಕ್ಕೆ, ಸೆಟ್ಲ್ ಆಗಕ್ಕೆ. ದುಡಿದ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಅಲ್ಲೇ ಸೆಟ್ಲ್ ಆಗ್ತಾರೆ. ಯಾರು ಈ ಅಗ್ರಿಕಲ್ಚರ್ ನಮ್ಮ ಭೂಮಿನ ಯಾರು ವ್ಯವಸಾಯನ ಬೆಳೆಸ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ವ್ಯವಸಾಯದಲ್ಲಿ ದುಡ್ಡಿದ, ಜನಗಳು ಯಾರು ಸಿಟಿಗೆ ಹೋಗೋದು ಬೇಡವಾ, ಇಲ್ಲೇ ಮಾಡಿದ್ರೆ ಒಳ್ಳೆ ದುಡ್ಡಿದ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚಿಕ್ಕಪ್ಪ? ಇಲ್ಲಿ ಸ್ವಲ್ಪ ದುಡ್ಕೊಂಡು ಮಾಡ್ಕೊಂಡ್ರೆ ಎಲ್ಲರೂ ವ್ಯವಸ್ಥೆ ಇದ್ದವ್ರು ಯಾರೂ ಹೋಗಲ್ಲ. ಈ ವ್ಯವಸ್ಥೆ ಇಲ್ಲದವ್ರು ಏನಪ್ಪ ಅಂದರೆ ನಮಗೆ ಇಲ್ಲಿ ಆಗಲ್ಲಲ್ಲಪ್ಪ ಜೀವನ ಮಾಡೋಕ್ಕೆ, ದುಡ್ಡಿಲ್ಲ, ಕಾಸಿಲ್ಲ ನಮಗೆ, ಸ್ವಲ್ಪ ಸಿಟಿ ಹೋಗಿ ದುಡಿಮೆ ಮಾಡೋಣ, ಹೆಂಗೋ ಒಂದು ಜೀವನಕ್ಕೆ ಹಾಕೋಕ್ಕೆ ಅಂತ ಅವ್ರು ಅನ್ನಿಸ್ತಾ ಹೋಗ್ಬಿಡ್ತಾರೆ. ಅವ್ರು ಅಲ್ಲಿ ಹೋಗಿ ದುಡಿಮೆ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ದುಡಿಮೆ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಅಲ್ಲೇ ಒಂದು ದುಡಿಮೆ ಸ್ವಲ್ಪ ಬರ್ತದೆ ಅವರಿಗೆ, ಒಂದು ಏನು ಮಾಡ್ತಾರೆ, ಅವ್ರು ಅಲ್ಲೇ ಸೇರ್ತಾರೆ ಅಂತ ಜೀವನಕ್ಕೆ ಜಾರಿಗೆ ಅವ್ರು ಅಲ್ಲೇ ಕಟ್ಲಾಗ್ಬಿಡ್ತಾರೆ. ಸ್ವಲ್ಪ ಕಷ್ಟಪಟ್ಟು ಸರ್ಕಾರದಿಂದ ಸ್ವಲ್ಪ ಸೌಲಭ್ಯ ಬಂದು ನಾವು ಕಷ್ಟಪಟ್ಟು ನಮ್ಮ ನೆಲದಲ್ಲೇ ಮಾಡಿದ್ರೆ ಸಿಟಿಲಿ ನಾವೇನು ದುಡಿತಾ ಇದೀವಿ ಅದನ್ನ ನಾವು ಇಲ್ಲೇ ದುಡಿಬೋದಾ? ಇಲ್ಲೇ ದುಡಿಬೋದು, ಬರುತ್ತೆ, ಇಲ್ಲೇ ದುಡಿಬೋದು. ಇದು ನಮ್ಮದು ಅನ್ನೋದೈತಲ್ಲ, ಇಲ್ಲೇ ದುಡಿಬೋದು, ಮಾಡ್ಕೊಂತ ಇಲ್ಲೇ ದುಡಿಬೋದು. ಅದು ಇದೆಲ್ಲ ಇಷ್ಟೆಲ್ಲ ಕಷ್ಟ ಇದಾವನ್ನೆಲ್ಲ ನೀಚ್ಕೊಂತ ಅವ್ನು ಮಾಡ್ಕೊ ಹೋದರೆ ಒಂದು ನಿಜವಾದಲ್ಲಿ ಒಂದು ಜೀವನ ಮಾಡ್ಬೋದು, ಒಳ್ಳೆಯ ಜೀವನ ಮಾಡ್ಬೋದು. ಆ ಸಿಟಿ ಒಳಗೆ ಹೋಗಿ ಅದು ಅಲ್ಲಿ ಇಲ್ಲಿ ಮಾಡೋಕ್ಕಿಂತ ಇಲ್ಲೇ ಸ್ವಲ್ಪವರೆಗೆ ಅರ್ಧಗೆ ಹಾಕ್ಬಿಟ್ಟು ದುಡ್ಕೊಂಡು ಜೀವನ ಮಾಡ್ಬೋದು. ಜೀವನ ಮಾಡೋಕ್ಕೇನಿಲ್ಲ ಅಂತ ಅದೇ ಜೀವನ ಮಾಡೋದಾದ್ರೆ ಖರ್ಚು ವೆಚ್ಚ ಏನಪ್ಪ ಅಂದರೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಸಣ್ಣ ರೂಪಾಯಿ ಖರ್ಚು ಮಾಡ್ಕೊಂಡು ದುಡ್ಡನ್ನು ಅಷ್ಟೇ ಇರ್ತದೆ, ಸಣ್ಣ ರೂಪಾಯಿನೇ ಅಷ್ಟೇ ನಾವು ಮಾಡ್ಕೊಂತ ಹೋಗ್ಬೋದು. ಈಗೆಲ್ಲ ಭಾರಿ ಖರ್ಚು, ದುಡ್ಡು ಬೇಕು. ಈಗೆಲ್ಲ ಸಿಟಿಗೆ ಒಂದು 500,000 ತಗೋದ್ರೆ ನಮಗೆ ಜೀವನ ತರೋಕ್ಕಾಗಲ್ಲ. ಹೌದು, ಅಲ್ಲಿ ಭಾರಿ ರೇಟ್ ಇರ್ತದೆ. ಈಗ ನಾವೇನೋ ಒಂದು ಬೆಳೆ ಬೆಳೆದ್ವಿ, ಅಲ್ಲಿ ತೊಗೊಂಡು ಸಿಟಿಗೆ ಮಾರಕ್ಕೆ ಹೋದ್ವಿ ಅಂದರೆ ನಮ್ಮ ಬೆಳೆಗೆ ರೊಕ್ಕ ಇಲ್ಲ, ಕಡಿಮೆ. ಅದಕ್ಕೆ ನಮ್ಮ ಬೆಳೆ ಬೆಳ್ಕೊಂಡು ಇದಕ್ಕೆ ಅವರು ಖಂಡಿತ ಕೊಡೋದಿಲ್ಲ, ಏನು ಜಾಸ್ತಿ ರೈಟ್ ಏನು ಕೊಡೋದಿಲ್ಲ. ಸೊ ನೀವು ನಾವು ಏನಪ್ಪ ಅಂದ್ರೆ ಅದನ್ನೆಲ್ಲ ಕೊಟ್ಟು ಅಲ್ಲಿಂದ ಮತ್ತು ಅವರಿಂದ ಖರೀದಿ ಮಾಡ್ಬೇಕಾದ್ರೆ ನಾವು ಅವ್ರದಕ್ಕೆ ರೇಟ್ ಜಾಸ್ತಿ ಆಗ್ತದೆ. ರೈಟ್ ಜಾಸ್ತಿ. ಖಂಡಿತ. ಸೊ ಸಿಟಿಗೆ ನೀವು ಸಿಟಿಲಿ ಜೀವನ ಮಾಡೋವಂಥ ವ್ಯಕ್ತಿಗೆ ಏನು ಹೇಳೋದಂದರೆ, ನಿಮ್ಮೂರಲ್ಲೇ ನೀವು ಕಷ್ಟಪಟ್ಟು ಮಾಡಿ ಆರೋಗ್ಯವಾಗಿರ್ತೀರಾ, ದುಡ್ಡು ದುಡಿಬೋದು. ಅಂದರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕಾಡಿನೊಳಗೆ ಜೀವನ ಮಾಡೋಕ್ಕೆ ಮರ ಗಿಡ ಗಾಳಿ ಇದೆಲ್ಲ ಒಳ್ಳೆ ಗಾಳಿ, ಒಳ್ಳೆ ಗಾಳಿ, ಆರೋಗ್ಯ ಚೆನ್ನಾಗಿ. ಅದು ಸಿಟಿ ಒಳಗೆ ಏನಪ್ಪ ಅಂದರೆ ಆ ವಾಸನೆ ಅದು ಇದು ಮನುಷ್ಯನ ಒಬ್ರಿಗೆ ಹಿಡಿದ್ರೆ ಒಬ್ರಿಗೆ ಸಾಲ, ಅದೆಲ್ಲ ಕಡಿಮೆ ಮಾಡ್ಕೋಬೋದು. ಇಲ್ಲಿ ಈ ವಾತಾವರಣದಾಗ ಅವಾಯ್ಡ್ ಆಗ್ತದೆ, ಕಷ್ಟ ಜೀವನ ಮಾಡ್ಬೋದು. ಸ್ವಲ್ಪ ಕಷ್ಟ ಅಂದರೆ ಭಾಳಷ್ಟು ಕಷ್ಟನೇ ಇರ್ತದೆ. ಅದನ್ನು ಕಷ್ಟನ ನೀಚ್ಕೊಂಡು ಅದನ್ನು ಇದು ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮಾಡೋಕ್ಕಾಗಲ್ಲ. ಈಗ ನನಗೆ ಕಷ್ಟ ಐತಿ ಅಂತ ಇಲ್ಲಿ ಬಿಟ್ಟು ಹೋಗಿ ಬರೋಲ್ಲ. ಈಗೆಲ್ಲ ತಂದೆ ತಾಯಿ ಇರ್ತಾರೆ, ತಂದೆ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ಬಿಟ್ಟು ನೀವು ಸಿಟಿಗೆ ಹೋಗ್ಬಿಟ್ರೆ ಮತ್ತು ಇವ್ರು ಖಂಡಿತ ಯೋಚನೆ ಮಾಡಿ ಜಮೀನು ಹಾಳ್ಬೇಕು, ಇವರು ಇಲ್ಲಿ ನೋಡೋದಿಲ್ಲ. ಅವಾಗ ಹೆಂಗಾಗ್ತೈತಿ ನಿಮ್ಮ ಕಡೆ ನೀವು ಸಿಟಿ ಹೋಗಿ ಮಾಡಿಬಿಡ್ತೀವಿ, ಮಾಡ್ಕೊಂಡು ಅಲ್ಲಿ ಇರ್ತೀವಿ. ತಿಂಗಳಿಗೆ ಒಂದು 2,000 3,000 ಕಳಿಸ್ತೀವಿ. ಇಲ್ಲಿ ಸಾಲಲ್ಲ. ಆಮೇಲೆ ಆ ದುಡ್ಡು ಇಟ್ಕೊಂಡು ಇವರು ಪ್ಯಾಟಿಗೆ ಪಟ್ಟಣಕ್ಕೆ ಅಲ್ಲಿಗೆಲ್ಲ ಹೋಗಿ ಬರೋಕ್ಕಾಗಲ್ಲ. ಅದೇ ಗಂಡು ಮಕ್ಕಳಾದರೆ
ಸಿಟಿಗೆ ಹೋಗ್ಬೋದು, ಏನು ಬೇಕಾಗಿದ್ದು ಇಲ್ಲಿ ತಗೋಬರ್ಬೋದು, ಹೋಗಿ ಮನೆಯಾಗಿದ್ದು ನಾವು ಹೋಗ್ಬರ್ತೀನಿ ತಗೋಬರ್ತೀನಿ ಅಂತ ತಂದು ಇಟ್ಕೊಂಡು ಜೀವನ ಮಾಡ್ಬೋದು. ಆದರೂ ರೈತರಿಗಂತೂ ಸ್ವಲ್ಪ ಕಷ್ಟನೇ ರೈತರು. ಎಲ್ಲ ಇವತ್ತು ಗೌರ್ಮೆಂಟಿನ ಸೌಲಭ್ಯ ಸಿಕ್ಕಲ್ಲ ಎಲ್ಲರಿಗೂ. ಕೆಲವ್ರು ಸಿಗ್ತತಿ, ಕೆಲವ್ರು ಸಿಕ್ಕಲ್ಲ. ಈ ಖಾತೆ ಏನಾರು ಒಂದು ಎಕರೆ 2 ಎಕರೆ ಖಾತೆ ಜಮೀನು ಇರೋದಿದ್ದನಿಗೆ ಯಾಕೆ ಒಂದು ಲೋನ್ ತಕ್ಕೋಬೋದು ಪಾಣಿ ಇಟ್ಟು. ಅದೊಂದು ಸ್ವಲ್ಪ ಅವನಿಗೆ ಅನುಕೂಲ ಆಗತ್ತೆ. ಮತ್ತೆ ಲೋನ್ ಕಟ್ಬೋದು. ಅದು ಬೆಳೆ ಬೇಸೆ ಬಂದಿಲ್ಲ, ಅವನಿಗೆ ದುಡ್ಡು ಇಲ್ಲ, ಮತ್ತು ಆ ಲೋನ್ ಕಟ್ಟೋದು ದುಡ್ಡು ಆಗಲ್ಲ. ಇವೆಲ್ಲ ತಿಂದೋದು ಮತ್ತು ಮಳೆ ಹೊತ್ತು ಉರ್ದು ಹೊತ್ತು ಮಳೆ ಇಲ್ದಲ್ಲ ಅದೆಲ್ಲ ನೀರು ಸ್ವಲ್ಪ ಅವೆಲ್ಲ ಮತ್ತೆ ಏನಾದ್ರು ಮಾಡಿ ಕಟ್ಟಿ ಮತ್ತೆ ಸೊ ಈ ಮಾತು ನಿಜ ತಾನೆ. ನಮ್ಮ ಜನಗಳೆಲ್ಲ ಸಿಟಿಗೆ ಹೋಗಿ ಈ ಹಳ್ಳಿ ನೇಚರ್ನ ಮರಿತಿದ್ದಾರೆ. ಈ ಮಾತು ಒಪ್ತೀರಾ ತಾನೆ ಚಿಕ್ಕಪ್ಪ? ಹೌದು, ಇದಂತೂ ಸತ್ಯ. ಸೊ ನೋಡಿ ಗೈಸ್, ನೀವೆಲ್ಲ ನಾನು ಅನ್ಕೊಂಡಿರ್ಬೋದು ಹಳ್ಳಿದಲ್ಲಿ ಒಂದು ಪೀಸ್ ಆಗಿರ್ತಾರೆ, ನೇಚರ್ ವೈಬ್ ಎಂಜಾಯ್ ಮಾಡಿಕೊಂಡು, ಫಾರೆಸ್ಟಲ್ಲಿ ಎಲ್ಲ ಥರ ಒಂದು ಫ್ರೂಟ್ಸು ಊಟ ಸಿಗುತ್ತೆ, ಆರಾಮಾಗಿರ್ತಾರೆ ಅಂದ್ಕೊಂಡಿರ್ತೀರಾ. ಸೊ ಇಲ್ಲಿನ ಚಾಲೆಂಜಸ್ಸು ಇಲ್ಲಿ ಹೆಂಗಿರುತ್ತೆ ಕಾಂಪ್ಲಿಕೇಟೆಡಾಗಿ ಅಂತ ಇಲ್ಲಿ ಬಂದು ವಾಸ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನಿಜವಾಗ್ಲೂ ನೀವು ಈ ಪಾಡ್ಕಾಸ್ಟಲ್ಲಿ ತುಂಬ ಒಂದು ತಿಳ್ಕೊಬೋದು ಫಾರೆಸ್ಟಲ್ಲಿ ಲಿವಿಂಗ್ ಮಾಡ್ತಾ ಇರೋದು ಲೈಫ್ ಹೇಗಿರುತ್ತೆ ಅಂತ. ಆ್ಯಂಡ್ ತುಂಬ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಗವರ್ಮೆಂಟ್ಗೆ ನಾವೇನು ಹೇಳ್ತೀವಿ ಅಂದರೆ, ನೋಡಿ ಈ ಥರ ಹಾರ್ಡ್ ವರ್ಕರ್ಸ್ ಇರುವಾಗ ಎಷ್ಟೊಂದು ನಾವು ಔಟ್ ಆಫ್ ಅಬ್ರಾಡ್ ಕಂಟ್ರೀಸಲ್ಲೆಲ್ಲ ನೋಡಿರ್ತೀವಿ ಯಾವ ಥರ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಅಲ್ಲಿದ್ದು ಸಿಸ್ಟಮ್ಮು ಕೆಲವೊಂದು ಇಲ್ಲಿಗೆ ಅಪ್ಡೇಟ್ ಮಾಡೋದಾಗಲಿ, ಇವ್ರಿಗೊಂದು ಕೆಲವೊಂದು ವ್ಯವಸ್ಥೆ ಮಾಡಿಕೊಡೋದಾಗಲಿ, ಒಂದು ಎಜುಕೇಷನ್ನು, ಲೈಟು, ರೋಡು, ಈ ಥರದ್ದೆಲ್ಲ ವ್ಯವಸ್ಥೆ ಕೊಟ್ಟಾಗ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡು ಒಂದು ಟಾಪ್ ಲೆವೆಲಲ್ಲಿ ಡೆವಲಪ್ ಆಗುತ್ತೆ, ಅದ್ರದ್ದು ಮಾರ್ಕೆಟ್ ಹೋಗುತ್ತೆ. ಇದರಿಂದ ಯಾರು ಜನಗಳು ಹಳ್ಳಿ ಬಿಟ್ಟು ಸಿಟಿಗೆ ಹೋಗಲ್ಲ, ಹಳ್ಳಿನೂ ಡೆವಲಪ್ ಆಗುತ್ತೆ, ಸಿಟಿನೂ ಡೆವಲಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದು. ಸೊ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ನಿಮ್ಮ ಆನೆಸ್ಟಾಗಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಪ್ರತಿಯೊಬ್ಬರು ಎಲ್ಲರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ಗೌರ್ಮೆಂಟ್ಗೆ ಶೇರ್ ಆಗೋವ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮಗೆ ನಿಮ್ಮ ಅನಿಸಿಕೆ ಏನು ಅನಿಸ್ತು ಅಂತ ಆನೆಸ್ಟಾಗಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ಕಾರ, ಬಾಯ್.